ಬುದ್ಧಿವಂತ ಅಂದರೆ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಗಾಡಿ ಕೀನ ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗೈತೆ ಇವತ್ತು ಅಲ್ವಾ? ಕೂಲಾಗೈತೆ. ನಾವು ರಾಂಗ್ ಡೇ ಬಂದಿದ್ದೀವಿ, ಎಲ್ಲ ಪೇರೆಂಟ್ಸು ಇಲ್ಲೇ ಇದ್ದಾರೆ. ಅಯ್ಯೋಪ್ಪ ಫುಲ್ಲು ಚೆನ್ನಾಗೈತೆ ಬರೀ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತಿನ ವ್ಲಾಗು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ನಾನು ಕಾಲೇಜ್ ಹತ್ರಕ್ಕೆ ಹೋಗ್ಬಿಟ್ಟು ಬರಬೇಕು, ಒಂದು ಸ್ವಲ್ಪ ಡಾಕ್ಯುಮೆಂಟ್ ಸಬ್ಮಿಷನ್ ಇದೆ. ಸೊ ನಾನು ರುಚಿತಾ ಕೀರ್ತನ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಾನು ಎದ್ದು ರೆಡಿಯಾಗಿ ನಾಷ್ಟ ಆಯಿತು. ಸೊ ನಾಷ್ಟ ತಿಂದ್ಬಿಟ್ಟು ಇವಾಗ ಹೊರಡಬೇಕು. ಸೊ ಬನ್ನಿ ಗೈಸ್ ಹೊರಡೋಣ. ಎಷ್ಟೊಂದು ದಿನ ಆಗಿದೆ ನಾನು ಕಾಲೇಜ್ ಹತ್ರಕ್ಕೆ ಹೋಗಿ, ಆಲ್ಮೋಸ್ಟ್ ರಜಾ ಸಿಕ್ಕಿದಾಗಿಂದ ಕಾಲೇಜ್ ಹತ್ರಕ್ಕೆ ಹೋಗಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಬರೋಣ. ಬೈ ಮಮ್ಮಿ. ಸೊ ಅದಕ್ಕೂ ಮುಂಚೆ ಹೆಲ್ಮೆಟ್ಟು, ಮಾಸ್ಕು ಎಲ್ಲ ಹಾಕಬೇಕು. ಮಾಸ್ಕ್ ಈಗ ಗಾಡಿಗೆ ಎತ್ಕೊಂಡು ಆ್ಯಂಡ್ ಐ ಡಿ ಕಾರ್ಡ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ಇಲ್ಲ ಏನಿದೆ, ಯಾಕಂದರೆ ನಾನು ಸುಮ್ಮನೆ ಹೋಗ್ತಿರೋದಕ್ಕೆ. ಯೂಶುವಲ್ ಗೈಸ್ ಇಲ್ಲಿ ಬಂದು ಕಾಯ್ತಾ ಇದ್ದೀನಿ ರುಚಿತಾಗೋಸ್ಕರ. ಆ್ಯಂಡ್ ಈ ಐ ಡಿ ಕಾರ್ಡ್ ನಾನು ಆಲ್ಮೋಸ್ಟ್ 1.5 ತಿಂಗಳಾದಮೇಲೆ ಎತ್ತಿರೋದು ಐ ಡಿ ಕಾರ್ಡ್. ಹೋಗಬೇಕು ಗೈಸ್. ನೋಡಿ ಗೈಸ್, ಅಬ್ಬೆ ಪರಿ ಥರ ಬರ್ತಿದ್ದಾಳೆ. ಮಾತೇ ಇಲ್ಲ. ಎಷ್ಟು ಬುದ್ಧಿವಂತ ಅಂದರೆ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಗಾಡಿ ಕೀನ ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಅಂದರೆ ಆಯಿತು ಗೈಸ್, ಎಲ್ಲ ಫಾರ್ಮ್ ಫಿಲ್ ಮಾಡ್ತವ್ರೆ ಗೈಸ್. ಕೀರ್ತನ ಎಷ್ಟೊಂದು ದಿನ ಆದ್ಮೇಲೆ ನೋಡಿದ್ದೀನಿ, ರುಚಿತಾನು ಎಷ್ಟೊಂದು ದಿನ ಆದ್ಮೇಲೆ ನೋಡಿದ್ದೀನಿ ಗೈಸ್. ಫಾರ್ಮ್ ಫಿಲ್ ಮಾಡಕ್ಕೆ ಮೇನ್ ಅಟೆಂಡೆನ್ಸ್ ಇರ್ಬೇಕು. ಅಟೆಂಡೆನ್ಸ್ ಇದೆ ಬರ್ತಿಲ್ಲ ಅದರಲ್ಲಿ. TCS ಅಲ್ಲಿ ಓಪನ್ ಆಗ್ತಾ ಇಲ್ಲ ಅಟೆಂಡೆನ್ಸ್. ಬೇರೆ ಅದು ಬಿಟ್ಟು ಬಿಕ್ಕಿದೆಲ್ಲ ಓಪನ್ ಆಯ್ತೈತೆ. ಮೇ ಬಿ ನ್ಯೂ ಚೇಂಜ್ ಮಾಡೋರೆಲ್ಲ, ಅದಕ್ಕೆ ಅದು ಹೊರಟೋಗೈತೆ ಹಳೇದು. ಆ್ಯಂಡ್ ಇಲ್ಲೆಲ್ಲ ಗ್ರ್ಯಾಜುಯೇಷನ್ಗೆ ರೆಡಿ ಮಾಡ್ಕೊತಿದ್ದಾರೆ ಗೈಸ್. ನಮಗೆ ಆ್ಯಕ್ಚುಲಿ ಅವ್ರು ರೆಡ್ ಕಾರ್ಪೆಟ್ ಹಾಕಿದ್ರು, ನಮಗೆಲ್ಲ ಸ್ವಾಗತ ಮಾಡೋಕ್ಕೆ ರೆಡ್ ಕಾರ್ಪೆಟ್ ಹಾಕಿದ್ರು. ಮತ್ತೆ ಫೋಟೋ ಇಲ್ಲ, ಇದು ಅಪ್ಲೋಡ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಮಾಡು. ಫಸ್ಟ್ ಇದಾಗಿರೋದು ಬರುತ್ತೆ, ಆಮೇಲೆ ಏನ್ ಫೋಟೋ ಅಪ್ಲೋಡ್ ಮಾಡಿ ಅಲ್ಲಿ. ನನ್ನ ಫೋಟೋ ಅವ್ರು ಕಳ್ಸಿದ್ರು ನೋಡೋದ್ರ, ಅದನ್ನ ಹಾಕು ಗೂಗಲ್ಗೆ. ಅದ್ ಹಾಕೋದ್ ಗೊತ್ತು. ಅಟೆಂಡೆನ್ಸ್ ಇವಾಗ ಓಕೆ ಒಂದ್ ಕೇಳಕ್ಕೆ ಅಲ್ಕೋಗು ಇಲ್ಕೋಗು ಅಂತಾರೆ. ಅದೊಂಥರ ಕೇಳ್ಕೋಬೇಕು. ಗಾಯ್ಸ್ ವೆದರ್ ಚೆನ್ನಾಗೈತೆ ಇವತ್ತು ಅಲ್ವಾ? ಕೂಲಾಗೈತೆ. ಹಿಂಗೆ ದಿನ ಇದ್ಬಿಟ್ರೆ ಎಲ್ಲ ನಾವು ರೂಮಲ್ಲಿ ಮಲ್ಕೊಂಡು ಕೆಲಸ ಮಾಡ್ದಲೆ ಕೆಲಸ ಮಾಡ್ದಲೆ ಮಲ್ಕೊಂಡಿರೋದಕ್ಕೆ. ಗ್ರ್ಯಾಜುಯೇಷನ್ಗೆ ಅದೇ ರೆಡ್ ಕಾರ್ಪೆಟ್, ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕಿದ್ದು. ಬಟ್ ನೋಡಿದ್ರೆ ಅದ್ರ ಮೇಲೆ ನಡೆಯೋಕ್ಕೆ ಬಿಡ್ತಿಲ್ಲ ಅವ್ರು ನಮ್ಮನ್ನು. ನಡೆದ್ರೆ ಬೇಗ ನನ್ನ ಕರ್ಕೊಬರೋಕೆ ಹೋಗ್ಬೇಕು. ವಿಸಿಟರ್ಸ್ ಯಾಕೆ ಅಂದರೆ ಇವಾಗ ಪಾಪ ಎಲ್ಲ ಬಂದು ಹಳ್ಳಕ್ಕೆ ಬೀಳ್ತಾರೆ. ಇಲ್ಲಿಂದ ನೋಡಿರೋದು ಎಲ್ಲರೂ ವಿಸಿಟರ್ಸ್. ಯಾರು ನಮ್ಮ ಕಾಲೇಜ್ ಏರಿಯಾಗೆ ನೋಡಿಲ್ಲ ವಿಸಿಟರ್ಸ್. ಸ್ಟೂಡೆಂಟ್ಸ್ ಯಾರಿಗೂ ಸ್ಟಾರ್ಟ್ ಆಗಿಲ್ಲ ಇನ್ನು. ಎಲ್ಲಿಂದ ನೋಡ್ತೀನಿ ನೀನು? ಎಲ್ಲ ವಿಸಿಟರ್ಸ್. ಸ್ಟಾರ್ಟ್ ಆಗಿದೆ 23rd ಇಂದ. PG ಅವ್ರು ಬಂದಿದ್ರು ಎಲ್ಲ ವಿಸಿಟರ್ಸ್. ನಾನು ಒಂದ್ಸತಿ ವಿಸಿಟಿಗೆ ಬಂದಿದ್ದೆ. ನಾವು ಬಂದಿದ್ವಿ. ಯಾವಾಗ? ನಾವು ಸ್ಟಾರ್ಟಿಂಗ್ ನಾನು ಅಡ್ಮಿಷನ್ ಎಲ್ಲ ಆಗಿ ಅಪ್ರೂವ್ ಎಲ್ಲ ಆದಾದ್ಮೇಲೆ ಒಂದ್ಸತಿ ಬಂದಿದ್ದೆ. ನಾನು ನಮ್ಮ ಅಜ್ಜಿ ಜೊತೆ ಬಂದಿದ್ದೆ. ನಾನು ನಮ್ಮ ಅಜ್ಜಿ ಮಿಥುನು. ಇದು ಫೀ ಪೇಮೆಂಟ್ ಕೇಳೋಣ ಅಂತ ಇದಕ್ಕೆ ಬಂದಿದ್ದೆ. ಎಲ್ಲ ರೆಡಿ ಮಾಡ್ತಿದ್ದಾರೆ ಗೈಸ್. ನಾವು ಈಗ ಬೇಗ ಅಟೆಂಡೆನ್ಸ್ ಏನೋ ಮಾಡಿಬಿಟ್ಟು ಹೋಗ್ಬೇಕು. ನಾನು ಅವಾಗಲೇ ಹೇಳ್ದೆ ತಾನೆ ಗೈಸ್, ಅಲ್ಲಿಂದ ಇಲ್ಲಿಗೆ ಶಿಫ್ಟು, ಇಲ್ಲಿಂದ ಅಲ್ಲಿಗೆ ಹೋಗ್ರಿ ಅಂತಾರೆ ಅಂತ. ಈಗ ಇದು ಮೇನ್ ಬ್ಲಾಕು, ಇಲ್ಲಿಂದ ಸೈನ್ಸ್ ಬ್ಲಾಕ್ ಗಂಟ ಹೋಗ್ಬೇಕು. ಅಲ್ಲಿ ಮತ್ತೆ ಇನ್ನೆಲ್ಲಿಗೆ ಹೋಗು ಅಂತಾರೋ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು. ಏನೇನು ಫಿಲ್ ಮಾಡು ಅಂತ. ಅದು 7 ಆಗಿದೆ ಟೈಮು. 12:30 ಅಷ್ಟರಲ್ಲಿ ನಾನು ಮಿಥುನಂಗೆ ಕರ್ಕೊಂಬರಕ್ಕೆ ಹೋಗ್ಬೇಕು. ಏನು ಮಾಡೋದು ಇಲ್ಲಿನ, ಅದೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಗಾಡಿ ಇಲ್ಲ, ಪಾಪಂಗೆ ಆಪ್ರೇಷನ್. ನಮ್ದೆಲ್ಲ ಏನದು ಅಪ್ಲಿಕೇಶನ್. ಇಲ್ಲಿ ಎಂತಕ್ಕೆ ಪ್ರಾಕ್ಟೀಸ್ ಮಾಡ್ತವ್ರ ಅಂತ ಗೊತ್ತಿಲ್ಲ ಗೈಸ್, ಆದರೆ ಇಲ್ಲಿ NCC ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ್ಯಂಡ್ ರುಚಿತಾದ್ ನಮ್ದೆಲ್ಲ ಓಪನ್ ಆದರೂ ರುಚಿತಾದ್ ಓಪನ್ ಆಗ್ತಿಲ್ಲ. ಪಾಪ ಅವಳು ಕೇಳ್ತಿದ್ದಾಳೆ. ಅದಕ್ಕೆ ಹೇಳೋದು ಎಲ್ಲ ಪಾಸೇಜ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತ. ನಿಮ್ಮ ಫ್ರೆಂಡ್ ಯಾರೋ ನನಗೆ ಗೊತ್ತಿಲ್ಲ.
ಯಾರಿಗೆ ಗೊತ್ತು ಗೈಸ್, ನಾವು ಇವಾಗ ಇಬ್ಬರು ಇಲ್ಲಿ ಕುಂತಿದ್ದೀವಿ. ನಮ್ದು ಓಪನ್ ಆಗಿದೆ, ಅವಳಿಗೋಸ್ಕರ ವೇಟಿಂಗ್. ನಮ್ದಾದರೆ ಅದನ್ನು ಸಬ್ಮಿಟ್ ಮಾಡಿ ಪ್ರಿಂಟ್ಔಟ್ ತೊಗೊಂಡು ಸಬ್ಮಿಟ್ ಮಾಡಬೇಕು. ಎಲ್ಲ ಅಟೆಂಡೆನ್ಸು ಮತ್ತು ಮಾರ್ಕ್ಸ್ ಕಾರ್ಡ್ದು ಎಲ್ಲ ಫೋಟೋ. ನಮ್ಮ ಮೇಡಮ್ ಇವಾಗ ಇಲ್ಲಿ ಲೆಟರ್ ಬರೀತಾರೆ 3 ಜನಕ್ಕೂ. ಆ್ಯಂಡ್ ಇವತ್ತು ಫಸ್ಟ್ ಡೇಟಾ ಫಸ್ಟಾ ಇವತ್ತು 4th ಅಲ್ಲ, ಡೇಟ್ ಫಸ್ಟ್ ಮಿಡಲಲ್ಲಿ ಬರೆಯೋದು ಫ್ರಮ್ ಟು ಎಲ್ಲಿ ಕಳಿಸ್ತೀನಿ. ಆ್ಯಂಡ್ ಇವತ್ತು ಎಲ್ಲರಿಗೂ ಗ್ರಾಜುಯೇಷನ್ ಇದೆ. ಬೇರೆ ನಾವು ರಾಂಗ್ ಡೇ ಬಂದಿದ್ದೀವಿ. ಎಲ್ಲ ಪೇರೆಂಟ್ಸು ಇಲ್ಲೇ ಇದ್ದಾರೆ ಮಕ್ಕಳ ಜೊತೆಗೆ. ನೀನು ಫ್ರಮ್ ಟು ಅದು ಲೈಕ್ ನಂದು ಲೆಟರ್ ಬರೆಯೋಕ್ಕೆ ಬಂದಲ್ಲೇ ಪಾಸ್ ಆಗ್ಬಿಟ್ಟು ಡಿಗ್ರಿಗೆ ಬಂದವರು ಇತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೀಸನ್ನು ನಂದಾಕಿ ಅದೇ ನಾನು ಫ್ರಮ್ ಬರೀತಾ ಇರೋದು. ರೀಸನ್ನು ನಂದಾಕಿದ್ದೀನಿ, ನೀನು ನೋಡ್ಬಿಟ್ಟು ಹಾಕೋದು. ನಿಂದೇ ರೀಸನ್ ಹಾಕಿರೋಚಿ. ಏನು ರೀಸನ್ ಹೇಳು? ನೀನು ಕ್ರಿಸ್ಟಿಯನ್ ಯೂನಿವರ್ಸಿಟಿನಾ? ಇಲ್ಲ, ಭ್ರಮೆ. ಪರ್ಸನಲ್ ಅಡ್ರೆಸ್ ಏನಾದ್ರು ಬೇಡ. ಇಬ್ಬರು ಬರೀತಿದ್ದಾರೆ 2 ಕಡೆ. ಅವಳಿಗೆ ಬರ್ಕೊತಿದ್ದಾಳೆ, ಇವಳಿಗೆ ಬರ್ಕೊತಾಳೆ. ನನಗೆ ಪೆನ್ ಇಲ್ಲ ಅಂತ ಯಾರನ್ನೋ ಒಬ್ರು ಬರ್ಕೊಡ್ತಾರೆ. ದಿನ ಬರಿ ಅಂತ ಹೇಳೋದು, ಕೈ ಸಾಕ್ತಿಲ್ಲ ಆದರೆ ಚೆನ್ನಾಗೈತೆ. ನನ್ನ ನೋಡಿ ಎಷ್ಟು ಸಾಕಿವಾಗ ಬರೀತಾ ಇದ್ದೀನಿ ನಾನು. ಚೆನ್ನಾಗಿದೆ. ವಾವ್, ನೈಸ್. ಅಯ್ಯೋ ಪಾ, ಫುಲ್ಲು ಚೆನ್ನಾಗೈತೆ ಬರಿ. ನೆಕ್ಸ್ಟ್ ಚೆನ್ನಾಗೈತೆ. ನಾನು ಯಾರು ಗೊತ್ತು? ಕೊತ್ನೂರು ಬೆಂಗಳೂರು ಬರೀರಿ. ಅಡ್ರೆಸ್ ಗೊತ್ತಿಲ್ಲ ಎಲ್ಲಿದ್ದೀರಾ ಅಂದ್ಬಿಟ್ಟು. ಪಿನ್ ಕೋಡು ನಮ್ಮ ಮನೇಲಿ ಬರಬೇಕು. ಅದೆಲ್ಲ ಬರೀಬೇಕಿಲ್ಲ. ಬರೀಬೇಕಂತ. ಫ್ರಮ್ ರುಚಿತ ಅನ್ನೋದು ನಿಮ್ಮ ಮನೆ ಅಡ್ರೆಸ್ ಬರೆಯೋದೆ. ನಾನು ಕೇಳಿಲ್ಲ, ನಾನು ಕೇಳಿದೆ ತಾನೇ. ಬರೀಬೋದಾ? ನಾನು ಕೇಳಿದೆ ತಾನೇ. ನೀನು ಏನು ಹೇಳ್ದೆ ನೀನು? ಆಯ್ತಾಯ್ತು, ಸಾರಿ. ರೋಲ್ ನಂಬರ್ ಬರೀಬೇಕೇನೆ? ಇಲ್ಲ ಬೇಕು. ಅದು ಲಾಸ್ಟಲ್ಲಿ ಬಾಡಿ ಬರೆಯೋಗಿ ಬರೀ, ಅಂದರೆ ಇಲ್ಲಿ ಪ್ಯಾರಾಗ್ರಾಫ್ ಬರೆಯೋಗಿ. ಎಸ್ ಇಲ್ಲ ಹಾಕ್ಬೋದು. ಒಂದು ಲೆಟ್ರ್ ಬರೆಯೋಕೆ ಇವ್ರು ಇಷ್ಟೊತ್ತು ತಗೊಂಡವ್ರೆ. ಎಲ್ಲ ಫೋರ್ಜರಿ ಮಾಡ್ತಾರೆ ಸೈನನ್ನ. ಅಂಕಲ್ ನೋಡಿ, ರೇಣುಕಾ ಇಲ್ಲಿ ನೋಡಿ ಆಂಟಿ ನಿಮ್ಮ ಸೈನು. ಅಂಕಲ್ ನೋಡಿ ಇಲ್ಲಿ ರುಚಿತ ನಿಮ್ಮ ಸೈನು. ನಾನು ಒಳ್ಳೆ ಒಟ್ಟಿಗೆ ನಮ್ಮ ಅಮ್ಮನ ಕೈಲಿ ಹಾಕ್ಸ್ಕೊಂಡು ಬಂದಿದ್ದೆ. ಯಾಕೆ ರುಚಿತ ಹಾಕು ರುಚಿತ. ಕಮಾನ್. ಅಂಕಲ್ ನೋಡ್ಕೊಳ್ಳಿ, ಆಂಟಿ ನೋಡ್ಕೊಳ್ಳಿ. ನೈಸ್. ರೇಣುಕಾ ಆಂಟಿ ನೀವೇ. ಈ ಮೇಲೆ ಹಾಕ್ಬೇಕಿತ್ತೆ. ಆಂಟಿ ಹಾಕ್ಬಿಟ್ಲು ನಿಮ್ಮ ಸೈನು. ಫೋರ್ಜರಿ. ನಿಮ್ಮ ಆಸ್ತಿ ಎಲ್ಲ ಬರ್ಕೊಂಡು ಹೋಗ್ತಾಳೆ. ಸೊ ಈಗ ಇದನ್ನು ಹೋಗಿ ಸಬ್ಮಿಟ್ ಮಾಡಿ, ಅದ್ರ ಜೊತೆಗೆ ಏನೇನು ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ನಮ್ಮ ಮಾರ್ಕ್ಸ್ ಕಾರ್ಡು ಎಲ್ಲ ನೋಡ್ಕೋಬೇಡಿ ಗೈಸ್. ನಮ್ಮದು ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಾರೆ ಟೈಮ್ ಆಯ್ತು. ನನಗೆ ಮಿಥುನ್ ಕರ್ಕೊ ಬರಬೇಕು. ಇಷ್ಟು 2 ಇಯರ್ಸ್ ಆದಮೇಲೆ ನಮ್ಮದು ಹಿಂಗೆ ಪರಿಸ್ಥಿತಿ ಇರುತ್ತೆ. ಯಾಕಂದರೆ ಅವ್ರದ್ದು ಗ್ರ್ಯಾಜುಯೇಷನ್ ನಡೀತಿದೆ. ನಮ್ಮದು 2 ಇಯರ್ಸ್ ಆದಾದಮೇಲೆ ನಮ್ಮದು ಗ್ರ್ಯಾಜುಯೇಷನ್ ಇರುತ್ತೆ. ಇಷ್ಟೊತ್ತು ಸ್ಕಾಲರ್ಶಿಪ್ ಬಂದೆಲ್ಲ ಕೇಳಿದ್ವಿ. ಸ್ವಲ್ಪ ಹೇಳಿದ್ರು ಅದು ನಮ್ಮದು ತಪ್ಪೈತೆ, ನಾವು ಚೆಕ್ ಮಾಡಿಲ್ಲ. ಸೊ ಒನ್ಸ್ ಅಕಾಡೆಮಿಕ್ ಗ್ರೂಪಲ್ಲಿ ಕಳಿಸ್ತಾರೆ ಅಂತ ಮಾಡೋದು ನಮ್ದು ಇಮೇಲ್ ಏನು ಚೆಕ್ ಮಾಡಿರಲಿಲ್ಲ. ಅದಕ್ಕೆ ಅಲ್ಲಿ ಇದಾಗಿದೆ. ಸೊ ನೆಕ್ಸ್ಟ್ ಏನೋ ಗೈಸ್, ಈಗ ಮನೆಗೆ ಬಂದಿದ್ದೀನಿ. ಸಾಕಾಗೋಯ್ತು. ನನ್ನ ಕರ್ಕೊಬರೋ ಅಷ್ಟ್ರಾಗ ನೀನು ಸುಮ್ಮನೆ ಇರೋ. ನಾನು ಎಷ್ಟೊತ್ತಿಗೆ ಬಂದಿದ್ದೀನಿ. ನನ್ನ ಕಾಲೇಜಲ್ಲಿ ಲೇಟ್ ಆಯ್ತು. ನಾನೇನು ಮಾಡಲಿ? ಲೇಟ್ ಆಗಿದೆ. ಆಟೋ ಬುಕ್ ಮಾಡ್ಕೊ. ಬುಕ್ ಮಾಡ್ತೆ. ನಿಮಗೆ ಇವಾಗ ಗೇಟ್ ಹೆಂಗೆ ಓಪನ್ ಮಾಡಲಿ? ಕೈಯಲ್ಲಿ ಇದೆಲ್ಲ ಇದೆ. ಓಪನ್ ಮಾಡ. ಆಗಲ್ಲ. ಓಪನ್ ಮಾಡೋಣ. ಮಾಡು. ಆಗಲ್ಲ. ನೀನೇ ಬ್ಯಾಗಿನ ನಿಂತು ಮೊಬೈಲ್ ಅಂದರೆ ನನ್ನ ಕೈಲೇ ಗೇಟ್ ಓಪನ್ ಮಾಡು. ಓಹ್ ಮಾಲವ್ರೆ, ಏನ್ರಿ ಮಾಲವ್ರೆ? ಅಪ್ಪನ ಯಾಕೆ ಕೆಳಗಡೆ ಕಳ್ಸಿದ್ಯಾ? ಅಲ್ಲಿ ನೋಡಿ ಎಲ್ಲಿ ನಿಂತವ್ರಪ್ಪ. ನಿಂತಿಲ್ಲ. ಅಲ್ಲೋಗಿ ಹೆಲ್ಪ್ ಮಾಡ್ತೈತೆ. ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾನು ಬೆಳಗ್ಗೆ ತರಕಾರಿ ತಿಂದಿರಲಿಲ್ಲ. ಅದು ಹಂಗೆ ಇಟ್ಟವ್ರು ನಮ್ಮ ಮಮ್ಮಿ. ಸೊ ಅದು ಮತ್ತು ಪಪ್ಪಾಯ ಇದೆ. ಸೊ ಪಪ್ಪಾಯ ಎಲ್ಲ ತಿಂದುಬಿಟ್ಟು ಆಮೇಲೆ ಸಿಗುವ.